ಏನು ಹೇಳದೇ ಇದ್ರೇನೆ ಪ್ರಾಬ್ಲಮ್ಮು ಸ್ಯಾಮ್. ಏನೋ ಒಂದು ಹೇಳಿದ್ರೇನೆ ಡೆವಿಲ್ ಕೂಲ್ ಆಗೋದು. ಕೊಡಿಲಿ. ಹಲೋ. ಏನು ಫೋನ್ ರಿಸೀವ್ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀರಾ? ಅಯ್ಯೋ ಹಾಗೇನಿಲ್ಲ, ಫೋನ್ ಚಾರ್ಜ್ ಇಟ್ಟು ಆಚೆ ಇದ್ವಿ. ಈ ಕಾರಣ ಎಲ್ಲ ನನಗೆ ಬೇಕಾಗಿಲ್ಲ. ನಾನು ಹೇಳಿದ್ದು ಎಲ್ಲಿವರೆಗೂ ಬಂತು? ಅದೇ ಕೆಲಸದಲ್ಲಿದ್ದೀವಿ, ಆಗೋಗುತ್ತೆ. ಇದೇ ಮಾತನ್ನ ಮತ್ತೆ ಮತ್ತೆ ಹೇಳ್ತಾ ಇದ್ದೀರಾ. ಹೇಳಿದ ಮಾತನ್ನೇ ಪದೇ ಪದೇ ಹೇಳ್ತಾ ಇದ್ರೆ ನನಗೆ ಇಷ್ಟ ಆಗಲ್ಲ ಅಂತ ಗೊತ್ತು ತಾನೆ? ಇಲ್ಲ ಡೆವಿಲ್, ಇಲ್ಲಿ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ. ಅದರಿಂದಾನೆ ಅನ್ಕೊಂಡಿರೋದನ್ನ ತುಂಬಾ ಬೇಗ ಮಾಡಕ್ಕಾಗ್ತಿಲ್ಲ. ಕಾರಣ ನನಗಿಷ್ಟ ಆಗಲ್ಲ ಅಂತ ಹೇಳಿದ್ನಲ್ಲ. ನಾನು ಹೇಳಿದ್ದು ಮಾಡ್ತೀರಾ ಇಲ್ವಾ? ನೀವು ಕೊಟ್ಟ ಮಾತನ್ನ ಉಳಿಸ್ಕೋತೀರಾ ಇಲ್ವಾ? ಡೆವಿಲ್, ಇಬ್ರು ಅದೇ ಕೆಲ್ಸದ ಮೇಲೆ ಇದೀವಿ, ಆಗೋಗುತ್ತೆ. ಸ್ವಲ್ಪ ಟೈಮ್ ಕೊಡು ಪ್ಲೀಸ್. ಟೈಮ್ ಕೊಟ್ರೆ ನೀವು ತುಂಬಾ ರಿಲ್ಯಾಕ್ಸ್ ಆಗಿ ಹೋಗ್ತೀರಾ. ನಿಮಗೆ ಸಮಯ ಕೊಡುವಂತ ಪರಿಸ್ಥಿತಿನಲ್ಲಿ ನಾನಿಲ್ಲ. ನಾನು ಕೇಳಿದ್ದನ್ನ ಕೊಟ್ಬಿಡಿ, ಅದು ತಕ್ಷಣನೇ. ಸ್ವಲ್ಪ ಟೈಮ್ ಕೊಡು ಡೆವಿಲ್, ನೀನ್ ಕೇಳಿದ್ದನ್ನ ಮಾಡೇ ಮಾಡ್ತೀವಿ. ನೀವು ಇಷ್ಟ ಬಂದಾಗ ಮಾತಾಡೋದನ್ನ ನಾನು ಸಹಿಸ್ಕೊಳ್ಳಲ್ಲ. ನಾನು ಹೇಳಿದ್ದು ಆಗ್ಲೇಬೇಕು. ಇಲ್ಲ ಅಂದ್ರೆ ನೀವು ಕೊಟ್ಟ ಮಾತಿನ ಪ್ರಕಾರ ನಡ್ಕೊಳ್ದೆ ಹೋದ್ರೆ ನಾನು ಏನ್ ಮಾಡ್ತೀನಿ ಅಂತ ನೋಡ್ತಾ ಇರಿ. ಆ ವಿಷಯ ನಿಮಗೆ ಗೊತ್ತಲ್ಲ? ಇಲ್ಲ ಡೆವಿಲ್, ಹಾಗಾಗಕ್ ನಾನು ಖಂಡಿತ ಬಿಡಲ್ಲ. ನಾವು ಖಂಡಿತ ಕೊಟ್ಟೆ ಕೊಡ್ತೀವಿ. ಇದೊಂದ್ಸರಿ ನಮ್ಮನ್ನ ನಂಬು ಪ್ಲೀಸ್. ಟೈಮ್ ಕೊಡು. ಇನ್ನೊಂದ್ಸಲ ಟೈಮ್ ಕೊಡಕ್ಕಾಗಲ್ಲ. ಪದೇ ಪದೇ ಈ ರೀತಿ ಟೈಮ್ ಕೇಳ್ತಾ ಇದ್ರೆ ಅದು ನಿಮ್ಮ ಕೊನೆಯ ದಿನ ಅಂತ ತಿಳ್ಕೊಳ್ಳಿ. ಏನು ಇಬ್ರು ಅಷ್ಟು ಟೆನ್ಷನ್ ಅಲ್ಲಿ ಇದ್ದೀರಾ? ಯಾರ್ ಲೈನ್ ಅಲ್ಲಿ ಇರೋದು? ಗೊತ್ತಿರೋರೇ ಕಲ್ಯಾಣಿ. ಗೊತ್ತಿರೋರೆ ಅಂದಾಗ ಯಾಕೆ ತಡವರಿಸ್ತಾ ಇದೆಯಾ? ಮುಖದಲ್ಲಿ ಆ ಭಯ ಯಾಕೆ? ಭಯನಾ? ನಮ್ಗೆ ಯಾಕೆ ಭಯ? ಗೊತ್ತಿರೋರು ಫೋನ್ ಮಾಡಿದ್ರು ಮಾತಾಡ್ತಾ ಇದ್ವಿ. ಗೊತ್ತಿರೋರ್ ಜೊತೆ ಮಾತಾಡ್ತಿರೋ ಹಾಗಿಲ್ವಲ್ಲ. ಯಾರೋ ಬೆದರಿಕೆ ಹಾಕ್ತಿರುವಾಗ ಹೆದರ್ಕೊಂಡಿರೋ ಹಾಗಿದೆ. ಆ ವಿಷಯ ನಿಮಗೆ ಗೊತ್ತಲ್ಲ? ಇಲ್ಲ ಡೆವಿಲ್, ಹಾಗಾಗಕ್ ನಾನು ಖಂಡಿತ ಬಿಡಲ್ಲ. ಯಾಕೆ ಕಲ್ಯಾಣಿ ನಮ್ಮನ್ನ ಯಾವಾಗ್ಲೂ ಅನುಮಾನಿಸ್ತ್ಯಾ? ಏನೂ ಇಲ್ಲ ಅಂತ ಹೇಳ್ತಿದೀವಲ್ಲ. ನಿಮ್ ಮೇಲೆ ಅನುಮಾನ ಪಡದೆ ಇರೋದೇ ತಪ್ಪು. ನೀವೇನೇ ಮಾಡಿದ್ರು ಅದು ನನ್ನ ಕುಟುಂಬಕ್ಕೆ ತೊಂದರೆ ಕೊಡುವಂತ ವಿಷಯನೇ ಆಗಿರತ್ತೆ. ಅದಕ್ಕೆ ನನ್ನ ಹುಷಾರಲ್ಲಿ ನಾನಿರ್ಬೇಕಲ್ವಾ? ನಮ್ಮ ಮಾತು ನಂಬಲ್ವಾ ಕಲ್ಯಾಣಿ? ನಿಜವಾಗ್ಲೂ ಗೊತ್ತಿರೋರು ಯಾರೋ ಫೋನ್ ಮಾಡಿದ್ರೆ ಮಾತಾಡ್ತಿದ್ದೆ. ನೀನ್ ಹೇಳ್ತಿರೋದು ನಿಜಾನ ಸುಳ್ಳ ಅನ್ನೋದು ನನಗೆ ಅವಶ್ಯಕತೆ ಇಲ್ಲ. ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ, ನೀನು ಮಾಡಿರೋ ಕೆಲ್ಸಕ್ಕೆ ನಿನ್ನ ಜೈಲಲ್ಲೇ ಕೂರಿಸಬಹುದು. ಆದ್ರೆ ನಿನ್ನ ಈ ಮನೇಲಿ ಇಟ್ಕೊಂಡು ಆಚೆ ಹೋಗ್ದಿರೋ ಹಾಗೆ ಮಾಡಿರೋದು ಮತ್ತೆ ನಾಟಕ ಮಾಡಿ ತೊಂದರೆ ಕೊಡ್ದಿರೋ ಹಾಗಿರ್ಲಿ ಅಂತ. ಆದ್ರೆ ಮತ್ತೆ ಏನಾದ್ರೂ ನಾಟಕ ಮಾಡೋಕ್ ನೋಡಿದ್ರೆ ಈ ಸಲ ತುಂಬಾ ತೊಂದರೆ ಅನುಭವಿಸ್ತೀಯ. ಅದನ್ನ ನೆನ್ಪಿಟ್ಕೋ. ಇಲ್ಲಿವರೆಗೂ ನಿಮ್ಮಿಂದ ಆಗಿರೋ ತೊಂದ್ರೆನೇ ಸಾಕು. ಇನ್ನೊಂದ್ಸಲ ನನ್ನ ಕುಟುಂಬಕ್ಕೆ ಏನಾದ್ರೂ ತೊಂದರೆ ಮಾಡ್ಬೇಕನ್ಕೊಂಡ್ರೆ, ನೋವು ಕೊಡ್ಬೇಕು ಅಂತ ಪ್ರಯತ್ನ ಮಾಡಿದ್ರೆ ಕ್ಷಮಿಸೋದಿಲ್ಲ. ಇಷ್ಟ್ರ ಮೇಲೆ ನಿಮ್ಮಿಷ್ಟ. ಈ ಕಲ್ಯಾಣಿ ನಮ್ಮನ್ನ ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದಾಳೆ. ಅವಳಿಂದ ಈ ಮನೇಲಿ ನಮ್ಗೆ ನೆಮ್ಮದಿನೇ ಇಲ್ಲೇ ಇರೋ ತರ ಆಗ್ತಿದೆ. ಹೌದು ಸಿದ್ದು, ಅವಳಿಂದಾನೇ ನಮ್ಗೆ ಈ ಮನೇಲಿ ಸಮಸ್ಯೆ. ನಮ್ಮ ಕೈಲಿ ಏನು ಮಾಡಕ್ಕಾಗಲ್ಲ ಅನ್ನೋ ಧೈರ್ಯದಲ್ಲಿದ್ದಾಳೆ ಸ್ಯಾಮ್.
ಮೊದಲು ಆ ಧೈರ್ಯನ ಸಾಯಿಸ್ಬೇಕು. ಏನೋ ಒಂದು ಮಾಡಿ ಅವಳಿಗೆ ನೆಮ್ಮದಿ ಇಲ್ಲದೆ ಇರೋ ಥರ ಮಾಡಬೇಕು ಅಂದರೆ ಈ ಮನೇಲಿ ನಮ್ಮ ಬಗ್ಗೆ ಯೋಚನೆ ಮಾಡೋ ಥರ ಏನಾದ್ರು ದೊಡ್ಡ ವಿಷಯ ನಡಿಬೇಕು. ಅದು ನಮ್ಮಿಂದನೇ ನಡಿಬೇಕು ಸ್ಯಾಮ್, ನಾವೇ ಮಾಡಬೇಕು. ಹೌದು, ಅಲ್ಲಿವರೆಗೂ ಇವಳು ನಮ್ಮ ಮಾತು ಕೇಳೋದಿಲ್ಲ. ಫೋನಲ್ಲಿ ಇವ್ರ ಹತ್ರ ಮಾತಾಡ್ದವ್ರು ಯಾರು? ಯಾಕೆ ಇವ್ರು ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ರು? ಇದೇ ನಿಮ್ ಕೊನೆ ದಿನ ಆಗಿರುತ್ತೆ ಅಂತ ವಾರ್ನಿಂಗ್ ಕೊಡ್ತಿದ್ದ. ಅವನಿಗೆ ಇವರು ಭಯ ಪಡ್ತಿದ್ದಾರೆ ಅಂದ್ರೆ ಅವನು ಯಾರಾಗಿರ್ಬೋದು? ಅಷ್ಟಕ್ಕೂ ಅವನಿಗೂ ಇವನಿಗೂ ಸಂಬಂಧ ಏನು? ಏನಾದ್ರೂ ಆಗಿರ್ಲಿ, ಅವನು ಯಾರು ಅಂತ ತಿಳ್ಕೊಂಡ್ರೆ ಇವ್ರ ಬಗ್ಗೆ ಇನ್ನೂ ತುಂಬಾ ವಿಷಯಗಳು ಹೊರಗೆ ಬರೋ ಹಾಗಿದೆ. ತಗೋ, ನೀನ್ ಕೇಳಿದ ದುಡ್ಡು. ಇಲ್ಲಾಂದ್ರೆ ಏನ್ ಮಾಡಕ್ಕಾಗತ್ತೆ? ಕತ್ಲೆಲಿರೋ ನಾನು ಬೆಳಕಿಗೆ ಬರ್ಲೇಬೇಕಾಗತ್ತೆ. ಆದರೆ ನೀವು ಹೋಗಿದ್ದು ರಾಮನಗರದ ಕಡೆ ಅಲ್ವಾ? ನಿಮ್ಮ ಹಿಂದೆನೆ ತುಂಬಾ ದೂರ ಫಾಲೋ ಮಾಡಿದೆ. ನೀವು ಹೋಗಿದ್ದು ಕನ್ಫರ್ಮ್ ಆಗಿ ರಾಮನಗರದ ಕಡೆನೆ. ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ? ಏನ್ ಶೌರ್ಯ, ನೀನ್ ಮಾತಾಡ್ತಿರೋದು ನೋಡಿದ್ರೆ ನನ್ ಮೇಲೆ ಅನುಮಾನ ಪಡ್ತಿರೋ ಹಾಗಿದೆ. ಮವ, ನಾನೊಬ್ಬ ಪೊಲೀಸ್ ಆಫೀಸರ್. ಆ ವಿಷಯ ನಿಮಗೂ ಗೊತ್ತು. ಇಲ್ಲಿವರೆಗೂ ನೀವು ಹೇಳಿದ ಸುಳ್ಳು ಅಂತ ಅರ್ಥ ಮಾಡ್ಕೊಳ್ದೇ ಇರೋಷ್ಟು ಅಮಾಯಕ ಅಲ್ಲ ನಾನು. ರಾತ್ರಿ ನೀವು ಫೋನಲ್ಲಿ ಮಾತಾಡಿದ ರೀತಿ, ಬೆಳಗ್ಗೆ ನೀವು ಹೊರಟಿದ ರೀತಿ, ಬಂದ ಮೇಲೆ ನನ್ನ ಪ್ರಶ್ನೆಗೆ ನೀವು ಕೊಟ್ಟ ಉತ್ತರ, ಇದ್ಯಾವುದಕ್ಕೂ ಸಂಬಂಧ ಇಲ್ಲ. ಅಂದ್ರೆ ಇಲ್ಲೇನೋ ತಪ್ಪು ನಡೀತಾ ಇದೆ. ಅದಂತೂ ನನಗೆ ಚೆನ್ನಾಗಿ ಅರ್ಥ ಆಯ್ತು. ಕೆಲವೊಂದ್ಸಲ ನಮ್ಮ ಕಣ್ಣಿಗೆ ತಪ್ಪಾಗಿ ಕಾಣಿಸೋದು ಒಂದೊಂದ್ಸಲ ಒಬ್ಬರಿಗೆ ಒಳ್ಳೇದೇ ಮಾಡತ್ತೆ. ಅದು ನಮಗೆ ಅರ್ಥ ಆಗಲ್ಲ. ಯಾರಿಗೋ ಒಳ್ಳೇದನ್ನ ಮಾಡೋಕ್ಕೋಸ್ಕರ ಮನೆಯವ್ರಿಗೆ ನೋವು ಕೊಡೋದು ಕರೆಕ್ಟ್ ಅಲ್ಲ ಅಲ್ವಾ? ಮಾವ, ಒಂದು ವಿಷಯ ನೆನ್ಪಿಟ್ಕೊಳ್ಳಿ. ಅನುಪಮ ಅಮ್ಮ ಅಂದ್ರೆ ನನಗೆ ತುಂಬಾ ಗೌರವ, ತುಂಬಾ ಪ್ರೀತಿ. ಯಾಕೆ ಅಂದ್ರೆ ಗಂಡನಾಗಿ ನೀವು ಪಕ್ಕದಲ್ಲಿ ಇಲ್ಲದೆ ಇದ್ರು ಕಲ್ಯಾಣಿನ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದಾರೆ ಅಂತ ನನಗೆ ಗೊತ್ತು. ಯಾರು ಏನೇ ಮಾತಾಡಿದ್ರು, ಯಾರು ಎಷ್ಟೇ ಅವಮಾನ ಮಾಡಿದ್ರು ಯಾವತ್ತೂ ಯಾರಿಗೂ ಎದುರು ಮಾತು ಕೊಡ್ಲೇ ಇಲ್ಲ. ಎಲ್ಲಾನು ಮೌನವಾಗಿದ್ದೆ ಸಹಿಸ್ಕೊಂಡ್ರು. ಅಷ್ಟು ಒಳ್ಳೆಯವ್ರಿಗೆ ನೋವು ಕೊಡ್ತಿರೋ ಕೆಲಸ ನೀವು ಮಾಡ್ತಿದ್ರೆ ನಾನು ನೋಡ್ತಾ ಸುಮ್ಮನಿರೋದಿಲ್ಲ. ಯಾಕೆ ಅಂದ್ರೆ ಈ ಮನೇಲಿ ನಮ್ಮಮ್ಮನ್ನ ಬಿಟ್ರೆ ಅವರು ನಮ್ಮಮ್ಮನ ಹಾಗೆ ನನ್ನ ಸಾಕಿದ್ರು. ನನ್ನ ತಾಯಿ ಪ್ರೀತಿಲಿ, ನನ್ನ ಅತ್ತೆ ಪ್ರೀತಿಲಿ ನನಗಂಥ ವ್ಯತ್ಯಾಸ ಏನು ಕಾಣಲಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವತ್ತಾದ್ರೂ ಸರಿ ನಿಮ್ಮಿಂದ ಅತ್ತೆಗೇನಾದ್ರೂ ನೋವಾಗೋ ಸಂದರ್ಭ ಬಂತು ಅಂದ್ರೆ ಅವತ್ತು ನಾನು ಖಂಡಿತವಾಗ್ಲೂ ಅತ್ತೆ ಪರವಾಗಿ ನಿಂತ್ಕೋತೀನಿ. ನನ್ನ ಕಡೆಯಿಂದ ನಿಮಗೆ ಯಾವ ರೀತಿ ಸಪೋರ್ಟು ಇರಲ್ಲ. ಒಂದು ತಪ್ಪಿಗೆ ಈಗಾಗಲೇ ನೀವು ಶಿಕ್ಷೆ ಅನುಭವಿಸಿ ಬಂದಿದ್ದೀರ. ಮತ್ತೊಂದು ತಪ್ಪು ಮಾಡಿ ಮತ್ತೆ ಈ ಕುಟುಂಬ ನೋವನ್ನು ಅನುಭವಿಸೋ ಪರಿಸ್ಥಿತಿಗೆ ತರಬೇಡಿ. ಶೌರ್ಯ, ನಾನು ಯಾವತ್ತೂ ಆ ತಪ್ಪು ಮಾಡಲ್ಲ. ಒಬ್ರ ಹತ್ರ ಹೇಳಿಸ್ಕೊಳ್ಳೋಂಥ ಪರಿಸ್ಥಿತಿನ ಯಾವತ್ತೂ ಮಾಡ್ಕೊಳ್ಳಲ್ಲ. ತಪ್ಪು ಯಾವಾಗಲೂ ತಪ್ಪು ಮಾಡೋರಿಗೆ ಅರ್ಥ ಆಗಲ್ಲ ಮಾವ. ನೋಡೋರ್ಗೆ ಮಾತ್ರ ತಪ್ಪೇನು ಅಂತ ಅರ್ಥ ಆಗತ್ತೆ.
ದುರಾದೃಷ್ಟ ಏನು ಅಂದರೆ ತಪ್ಪು ಮಾಡಿರೋರಿಗೆ ಅದು ತಪ್ಪು ಅಂತ ಆಗಬೇಕಾಗಿರೋ ನಷ್ಟ ಆದಮೇಲೆ ಅವ್ರಿಗೆ ಅರ್ಥ ಆಗೋದು. ನೀನು ಅನುಮಾನ ಪಡ್ತಿರೋಂಥ ತಪ್ಪು ನನ್ನಲ್ಲಿ ನಿಂಗೆ ಯಾವತ್ತೂ ಸಿಗಲ್ಲ. ಸಿಕ್ಕಾಕೊಂಡ್ರೆ ಮಾತ್ರ ನೀವು ನಮ್ಮ ಮಾವ ಅನ್ನೋ ವಿಷಯನ ಮರ್ತು ಹೋಗ್ಬೇಕಾಗತ್ತೆ. ಅಳಿಯನ್ ಮುಂದೆ ತಲೆ ತಗ್ಸೋಂಥ ಪರಿಸ್ಥಿತಿ ನನಗೆ ಯಾವತ್ತೂ ಬರಲ್ಲ. ಬರದೇ ಇದ್ರೇನೆ ಒಳ್ಳೇದು. ಬಂದ್ರೆ ತೊಂದರೆಯಲ್ಲಿ ಸಿಕ್ಕಾಕೋತೀರಾ ಅಂತ ಹೇಳ್ತಾ ಇದ್ದೀನಿ. ನನ್ನ ಬಗ್ಗೆ ನಿಂಗೆ ಗೊತ್ತಿಲ್ಲ ಶೌರ್ಯ. ನಾನು ಮನೆ ಬಿಟ್ಟು ಹೋದಾಗ ನನ್ನ ಬಗ್ಗೆ ತಿಳ್ಕೊಳ್ಳೋಷ್ಟು ವಯಸ್ಸು ಕೂಡ ನಿಂಗೆ ಆಗಿರಲಿಲ್ಲ. ನಿಮ್ಮನ್ನು ನಾನು ನೋಡದೇ ಇರಬಹುದು. ನೀವೆಂಥವ್ರು ಅಂತ ತಿಳ್ಕೊಳ್ಳೋ ವಯಸ್ಸು ನನಗಾಗದೇನೂ ಇರಬಹುದು. ಆದರೆ ನಿಮ್ಮ ಬಗ್ಗೆ ಯಾವಾಗಲೂ ಅತ್ತೆ ಆಗಲಿ ಕಲ್ಯಾಣಿ ಆಗಲಿ ತುಂಬಾನೇ ಹೆಮ್ಮೆಯಿಂದ ಹೇಳ್ಕೊತಿದ್ರು. ಅವ್ರ ಮಾತುಗಳನ್ನು ಕೇಳಿ ನಿಮ್ಮ ಮೇಲೆ ನನಗೂ ಗೌರವ ಹೆಚ್ಚಾಗಿದೆ. ಅದಕ್ಕೆ ಆ ಸ್ಥಾನದಿಂದ ನೀವು ಕೆಳಗಿಳಿಬಾರ್ದು ಅಂತ ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ನನ್ನ ದುರಾದೃಷ್ಟಕ್ಕೆ ನಾನು ಜೈಲಿಗೆ ಹೋಗಿರ್ಬೋದು. ಹಾಗಂತ ತಪ್ಪು ಮಾಡಿ ತಲೆ ತಗ್ಸೋಂಥ ಕ್ಯಾರೆಕ್ಟರ್ ನಂದಲ್ಲ. ಕೆಲವೊಬ್ಬರಿಗೆ ನಾನು ಅರ್ಥ ಆಗದೆ ಇರ್ಬೋದು. ಆದರೆ ನನ್ನ ಅರ್ಥ ಮಾಡ್ಕೊಂಡವರು ಅನುಪಮ ಕಲ್ಯಾಣಿ ಥರ ನನ್ನ ಯಾವಾಗಲೂ ಪ್ರೀತಿ ಮಾಡ್ತಿರ್ತಾರೆ. ನನ್ನ ಅನುಮಾನ ನಿಜ ಆಗಬಾರ್ದು ಅಂತ ನಾನು ಕೇಳ್ಕೊತಿದ್ದೀನಿ ಮಾವ. ದಯವಿಟ್ಟು ನೀವೇನಾದರೂ ರಹಸ್ಯವಾಗಿ ನಡೆಸ್ತಿದ್ರೆ, ತಪ್ಪುಗಳನ್ನು ಮಾಡ್ತಿದ್ರೆ ಅದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ. ಇಲ್ಲ ಅಂದ್ರೆ ನೀವು ತೊಂದರೆ ಅನುಭವಿಸ್ಬೇಕು, ನಾವು ತೊಂದರೆ ಅನುಭವಿಸ್ಬೇಕು. ನೀನು ವಿಚಾರಣೆನ ತುಂಬ ಚೆನ್ನಾಗೇ ಮಾಡ್ತೀಯ. ನಿನ್ನಲ್ಲಿ ನಾನು ಕಾಣಿಸ್ತಿದ್ದೀನಿ. ನಾನೇನು ಮಾಡ್ತಿದ್ದೀನಿ ಅಂತ ನಿಂಗೆ ಗೊತ್ತಾದರೆ ನಿನಗೆ ನೋವಾಗೋದು. ನನ್ನ ತಂಗಿ ಆರಾಮಾಗಿರ್ಬೇಕು ಅಂತ, ನನ್ನ ತಂಗಿ ಕುಟುಂಬ ಸಂತೋಷವಾಗಿರಬೇಕು ಅಂತ ನನ್ನ ಭಾವ ಮಾಡಿರೋ ತಪ್ಪನ್ನು ಎಲ್ಲರಿಂದ ಮುಚ್ಚಿಟ್ಕೊಂಡೇ ಬರ್ತಿದ್ದೀನಿ. ಆ ತಪ್ಪೇನಾದರೂ ಹೊರಗಡೆ ಬಂದರೆ ನನ್ನ ತಂಗಿ ಅದನ್ನ ಸಹಿಸಲ್ಲ. ಅದಕ್ಕೆ ಇದನ್ನೆಲ್ಲ ಮಾಡ್ತಿದ್ದೀನಿ ಅಂತ ನಿನ್ನ ಹತ್ರ ಹೇಳೋಕ್ಕಾಗಲ್ಲ. ಹೇಳೋ ಅವಶ್ಯಕತೆ ಕೂಡ ಇಲ್ಲ. ನನ್ನ ಈಗ ನೀನು ಅಪಾರ್ಥ ಮಾಡ್ಕೋಬೋದು. ಮುಂದೆ ಒಂದಿನ ನೀನೇ ನನ್ನ ಅರ್ಥ ಮಾಡ್ಕೋತೀಯ. ಅನುಪಮ, ಇಷ್ಟು ವರ್ಷ ಆದ್ಮೇಲೆ ಮನೆ ಬಂದಿರೋದಕ್ಕೆ, ಹೀಗೆ ನಮ್ಮವ್ರ ಮಧ್ಯೆ ಇರೋದಕ್ಕೆ ನನಗೆ ತುಂಬಾನೇ ಖುಷಿ ಆಗ್ತಿದೆ. ಇದೆಲ್ಲ ಬಿಟ್ರೆ ಒಂದು ಚಿಕ್ಕ ನೋವು. ನನ್ನಿಂದ ನಮ್ಮಮ್ಮ ಕೂಡ ಖುಷಿಯಾಗಿದ್ದಿದ್ರೆ ನನಗಿನ್ನೂ ಸಂತೋಷ ಆಗ್ತಿತ್ತು. ಅಮ್ಮನ ವಿಷಯದಲ್ಲಿ ನೀವೇನು ಯೋಚನೆ ಮಾಡಬೇಡಿ. ನಿಧಾನವಾಗಿ ಅವರು ಕೂಡ ಬದಲಾಗ್ತಾರೆ. ನೀವು ನೋಡ್ತಾ ಇರಿ, ಒಂದಲ್ಲ ಒಂದ್ ದಿವಸ ಅವ್ರು ಖಂಡಿತ ನಿಮ್ಗೆ ಹತ್ರ ಆಗೇ ಆಗ್ತಾರೆ. ನನ್ನ ಮಗಳನ್ನ ದೂರ ಇಟ್ಟು ನಾನು ಮಾಡಿರೋ ಪಾಪ ಅನ್ಸುತ್ತೆ. ಈ ರೀತಿ ಕಾಡ್ತಿದೆ. ಅಂದಹಾಗೆ ಕಲ್ಯಾಣಿ ಶೌರ್ಯ ಮದುವೆ ಆಗಿ ತುಂಬಾ ದಿನ ಆಯ್ತಲ್ವಾ? ಅವ್ರಿನ್ನೂ ಮಗು ಬಗ್ಗೆ ಪ್ಲಾನ್ ಮಾಡಿಲ್ವಾ? ಇಲ್ಲ ರೀ, ಸದ್ಯಕ್ಕೆ ಮೋಕ್ಷ ಇದಾನಲ್ಲ, ಆ ಮಗುನೇ ಸಾಕು ಅಂದ್ಕೊಂಡಿದ್ದಾರೆ. ತಮ್ದೊಂದು ಇನ್ನೊಂದು ಮಗುನ ಬೇಡ ಅಂತಿದ್ದಾರೆ. ಅದೇನು, ಮೋಕ್ಷ ಅವಳ ಮಗು ಅಲ್ವಲ್ಲ? ಶೌರ್ಯನ್ ಮಗು. ಬೇರೆ ಯಾರ್ದೋ ಮಗುನ ನಮ್ಮ ಮಗು ಅನ್ಕೊಂಡ್ರೆ ಸ್ವಂತ ಮಗು ಆಗಲ್ವಲ್ಲ? ಅವಳಿಗಂತ ಸ್ವಂತ ಮಗು ಇದ್ರೆ ನಾಳೆ ವಯಸ್ಸಾದ್ಮೇಲೆ ಕಲ್ಯಾಣಿನ ನೋಡ್ಕೊಳ್ಳೋದು ಆ ಮಗುನೇ ಅಲ್ವಾ? ಇವತ್ತೇನೋ ಕಲ್ಯಾಣಿ ಮೋಕ್ಷನ ಚೆನ್ನಾಗೇ ನೋಡ್ಕೋತಿದ್ದಾಳೆ. ಆದ್ರೆ ಮುಂದೆ ಒಂದಿನ ಮೋಕ್ಷ ಕಲ್ಯಾಣಿನ ನೋಡ್ಕೋತಾನೆ ಅಂತ ಏನ್ ಗ್ಯಾರಂಟಿ? ಹಾಗೇನಿಲ್ಲ ರೀ, ಈ ಮಗುನೇ ಸಾಕು ಅಂತ ಕಲ್ಯಾಣಿ ನಿರ್ಧಾರನೇ ಮಾಡ್ಬಿಟ್ಟಿದ್ದಾಳೆ.
ನಾನೊಂದು ಕೆಲಸನ ನಿಮಗೆ ಹೇಳ್ದೆ ಮಾಡಿಬಿಟ್ಟೆ. ನನ್ನ ಹೆಸರಲ್ಲಿದ್ದ ಆಸ್ತಿನ ಮೋಕ್ಷನ್ ಹೆಸರಿಗೆ ಬರೆದ್ಬಿಟ್ಟೆ. ಏನು? ಹೀಗ್ ಮಾಡೋಕ್ಕೂ ಮುಂಚೆ ಆಲೋಚನೆ ಮಾಡಿದ್ಯಾ? ಇವತ್ತು ಮೋಕ್ಷನ್ ಹೆಸರಿಗೆ ಎಲ್ಲ ಆಸ್ತಿನೂ ಬರೆದಿದ್ಯಾ. ನಾಳೆ ಕಲ್ಯಾಣಿಗೆ ಒಂದ್ ಮಗು ಆದ್ರೆ ಅವ್ರು ಕೊಡೋಕೆ ನಮ್ಮ ಹತ್ರ ಏನಿರುತ್ತೆ? ಮಕ್ಕಳೇ ಬೇಡ ಅಂತಿದಾರಲ್ಲ, ನಮಗಿರೋದು ಇದು ಒಂದೇ ಮಗು, ಈ ಒಂದು ಮಗುನೇ ಸಾಕು ಅಂತಿದ್ದಾರೆ. ಇನ್ನೊಂದು ಮಗುವಿನ ಅವಶ್ಯಕತೆ ನಮಗಿಲ್ಲ ಅಂತ ಹೇಳ್ತಿದ್ದಾರೆ. ಅದೇಗ ಅನ್ಕೋತಾಳೆ? ಚಿಕ್ಕ ವಯಸ್ಸಲ್ಲಿರೋ ಆಲೋಚನೆಗಳು ದೊಡ್ಡವರಾದ್ಮೇಲೆ ಬದಲಾಗತ್ತೆ. ಅಂಬೆಗಾಲಿಡೋ ವಯಸ್ಸಿನಿಂದ ಸ್ವಂತ ಕಾಲ್ ಮೇಲೆ ನಿಂತ್ಕೊಳ್ಳೋ ವಯಸ್ಸುವರೆಗೂ ನಮಗಂತ ಯಾರೂ ಇಲ್ಲ ಅನ್ನೋ ನೋವು ತುಂಬಾ ಕೆಟ್ಟದಾಗಿರುತ್ತೆ. ಆ ಪರಿಸ್ಥಿತಿ ಕಲ್ಯಾಣಿಗೆ ಬರಬಾರ್ದು ಅಂತ ನೀನಾದ್ರೂ ಹೇಳ್ಬಾರ್ದಾ? ಅಪ್ಪ, ನೀವದೆಲ್ಲ ತಲೆ ಕೆಡಿಸ್ಕೋಬೇಡಿ. ಯಾಕೆ ಅಮ್ಮ ನನ್ನ ನೋಡ್ಕೊಳ್ತಿರ್ಲಿಲ್ವಾ? ನಾನು ಅದೇ ತರ ಕಂದನ್ನ ನನ್ ಮಗನ ಹಾಗೆ ನೋಡ್ಕೋತೀನಿ. ನಾನ್ ಹೆತ್ತ ಮಗನಾಗಿ ಬೆಳೆಸ್ತೀನಿ. ನನಗೆ ಇನ್ನೊಂದು ಮಗು ಅವಶ್ಯಕತೆ ಇಲ್ಲ. ಅದು ಹಾಗಲ್ಲಮ್ಮ. ಯಾವತ್ತಿದ್ರೂ ನಮ್ಮ ಮಗುನೇ. ನಿನ್ನ ಮಗು ನಿನ್ನೆ ಪ್ರೀತಿ ಮಾಡುತ್ತೆ ಹೊರತು ಬೇರೆ ಯಾರ್ದೋ ಮಗು ನಿನ್ನ ಹೇಗ್ ಪ್ರೀತಿ ಮಾಡುತ್ತೆ? ಚಿಕ್ಕ ಮಗು ಅಂತ ನಿನಗೆ ಅವನ ಮೇಲೆ ಪ್ರೀತಿ ಇರ್ಬೋದು. ನಾಳೆ ಅವನ್ ಬೆಳೆದ್ ನಿಂತಾಗ ನಿನ್ನ ಬಿಟ್ಟು ದೂರ ಹೋದ್ರೆ ಆಗ ನಿನ್ ಪರಿಸ್ಥಿತಿ ಏನು? ಅದಕ್ಕೆ ನಾನು ಮಾತು ಕೇಳಮ್ಮ. ನಿನಗಂತ ಸ್ವಂತ ಮಗು ಇರ್ಬೇಕು. ಸ್ವಲ್ಪ ಯೋಚನೆ ಮಾಡು. ಅಪ್ಪ, ಅವ್ ನನ್ ಮಗ ಅಲ್ಲ ಅನ್ನೋ ಆಲೋಚನೆ ಕೂಡ ನಂಗೆ ಸಹಿಸ್ಕೊಳಕ್ ಆಗಲ್ಲ. ನಾನು ಇನ್ನೊಬ್ಬ ಮಗನ ಬಗ್ಗೆ ಯೋಚನೆ ಮಾಡಿದ್ದೀನಿ ಅಂದ್ರೆ ನಾನು ತಪ್ಪು ಮಾಡ್ದ ಹಾಗೆ. ಅವನ್ನ 9 ತಿಂಗಳು ಹೊತ್ತು ಹೆರದೇ ಇದ್ರು ನನ್ನ ಹೃದಯದಲ್ಲಿಟ್ಕೊಂಡು ಬೆಳೆಸಿದ್ದೀನಿ. ಹಾಗಿರುವಾಗ ಅವನ್ನ ಬೇಡ ಅಂತ ಇವತ್ತು ನನ್ನ ಸ್ವಂತ ಮಗು ಬಗ್ಗೆ ಯೋಚನೆ ಮಾಡಲ್ಲ.